ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಯಶೋದ, ಶ್ವೇತಾ, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಾಯ್ತು ನಿಮ್ ದವಡೆಗೆ? ಸ್ವಲ್ಪ ಊದಿರೋಗಿದೆ. ಅದು ಸ್ವಲ್ಪ ಹಲ್ಲು ನೋವಿತ್ತು, ಅದಕ್ಕೆ ಮಾತ್ರ ತರೋಣ ಅಂತ ಹೋಗ್ತಿದ್ದೆ. ಅಂದಾಗೆ ಇವ್ರ್ಯಾರು ಗೊತ್ತಾಗ್ಲಿಲ್ವಲ್ಲ? ಇವರು ಸತ್ಯವತಿ ಅಂತ, ನನ್ನ ಯಜಮಾನ್ರ ದೂರ ಸಂಬಂಧ. ಸತ್ಯ, ಇವರು ಯಶೋದ, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್. ನಮಸ್ಕಾರ. ಹಲೋ. ಅಲ್ಲ, ಸಂಬಂಧಿಕರು ಅಂತ ಹೇಳ್ತಿದ್ದೀರಾ, ಮತ್ ನಾನು ಇವ್ರನ್ನ ಯಾವತ್ತೂ ನೋಡೇ ಇಲ್ವಲ್ಲ? ಇವರು 5 ವರ್ಷದಿಂದ US ನಲ್ಲಿದ್ರು. ಊಸ್ನಲ್ಲ ಅಂದ್ರೆ? ಅಂದ್ರೆ ಅಮೆರಿಕಾದಲ್ಲಿದ್ರು ಇವರು. ಅಮೆರಿಕಾದಲ್ಲಿದ್ರಾ? ಹೌದು, ನನ್ನ ಮಗಳಿಗೆ ಡೆಲಿವರಿ ಆಗಿತ್ತು, ಅವಳು ನೋಡ್ಕೊಳ್ಳೋಣ ಅಂತ ಅಲ್ಲಿಗೆ ಹೋಗಿದ್ದೆ. ಮಗಳು ಡೆಲಿವರಿ ಅಮೆರಿಕಾದಲ್ಲಾಯ್ತಾ? ಹಾ, ನಮ್ಮ ಅಳಿಯ US ಶಿಫ್ಟ್ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ನನ್ನ ಮಗಳು ಸುಷ್ಮಾಗೆ ಡೆಲಿವರಿ ಆದ್ಮೇಲೆ ಹೋಗೋದು ಅಂತ ಅನ್ಕೊಂಡಿದ್ರು. ಆದ್ರೆ ಆಮೇಲೆ ಹೋದ್ರೆ ಮಗುಗೆ ಅಮೆರಿಕ ಸಿಟಿಸನ್ಶಿಪ್ ಸಿಗಲ್ಲ ಅಂತ ಗೊತ್ತಾಯ್ತು. ಆಗ ನಾನು ನನ್ನ ಮಗಳನ್ನ ನಮ್ಮ ಅಕ್ಕನ ಮನೆಗೆ ಕಳಿಸಿದ್ದೆ. ಈಗ ನನ್ನ ಮೊಮ್ಮಗಳು ಅಮೆರಿಕದಲ್ಲಿ ಹುಟ್ಟಿರೋದ್ರಿಂದ ಯಾವ ಪ್ರಾಬ್ಲಮ್ಮೂ ಇಲ್ಲ. ಅದೇನೋ ಸಿಸಿಸನು ಸಿಪ್ಪು ಅಂದ್ರಲ್ಲ, ಏನದು? ಹಾಗಂದ್ರೆ ಅಲ್ಲಿನ ಪೌರತ್ವ ಯಶೋದ. ನಾವು ನೀವು ಅಮೆರಿಕಾಗ ಹೋದ್ರೆ ಸ್ವಲ್ಪ ದಿನ ಇದ್ದು ಬಂದ್ಬಿಡ್ಬೇಕು. ಅಷ್ಟು ಸುಲಭವಾಗಿ ಅಲ್ಲಿನ ಪೌರತ್ವ ನಮ್ಗೆ ಸಿಗಲ್ಲ. ಆದ್ರೆ ಅಲ್ಲೇ ಹುಟ್ಟಿದ ಮಕ್ಕಳಿಗೆ ಅದು ತಾನಾಗೆ ಸಿಗುತ್ತೆ. ಆ ದೇಶದ ಎಲ್ಲಾ ಫೆಸಿಲಿಟೀಸ್ನ ಅವರು ಎಂಜಾಯ್ ಮಾಡ್ಬೋದು. ಹೌದಾ? ಇದು ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಬನ್ನಿ ಮನೆಗೆ ಹೋಗೋಣ, ಒಟ್ಟಿಗೆ ಕುತ್ಕೊಂಡು ಮಾತಾಡಿ ತುಂಬಾ ದಿನ ಆಯ್ತು. ಇಲ್ಲ, ಅದು ಹಲ್ಲು ಸಿಕ್ಕಾಪಟ್ಟೆ ನೋಯ್ತಿದೆ, ಮಾತಾಡೋಕ್ಕೂ ಆಗ್ತಿಲ್ಲ. ಇನ್ನೊಂದ್ಸರಿ ಬರ್ತೀನಿ. ಸರಿ, ಹಾಗೆ ಮಾಡಿ. ನಾವಿನ್ ಬರ್ತೀವಿ. ಹಾ. ಈ ಸತ್ಯವತಿ ಮಗು ತರ ನಮ್ ವರ್ಷನ್ ಮಗುನ ಅಮೆರಿಕದಲ್ಲೇ ಹುಟ್ಟುವಾಗ ಮಾಡ್ಬಿಟ್ರೆ, ಕೆನಡಾ ಮಿಸ್ ಆಗಿತ್ತು. ಈಗ US ಹೋಗೋ ಅವಕಾಶ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಕೋಮಲ್ ಅವರೇ, ನಿಮಗೆ ಕೈ ತುಂಬ ನೋವು ಅಂತ ಕಾಣುತ್ತೆ, ನಾನೇ ಊಟ ಮಾಡಿಸ್ತೀನಿ. ಪರವಾಗಿಲ್ಲ, ನಾನು ಸ್ಪೂನಿಂದಾನೇ ತಿಂತೀನಿ. ಅದೇಗೆ ಸಾಧ್ಯ? ನಿಮಗೆ ಕೈಯೇ ಎತ್ತೋಕ್ಕಾಗ್ತಾ ಇಲ್ಲ. ಸಂಕೋಚ ಪಡ್ಕೋಬೇಡಿ, ನಾನೇ ಊಟ ಮಾಡಿಸ್ತೀನಿ.
ಚಿಕ್ಕಮ್ಮ ನಿಮಗೆ ಸ್ವೀಟ್ ಹಾಕ್ಲಾ? ಬೇಡ ಅಮೃತ, ಮೊದಲೇ ಹಲ್ಲು ಮುರಿದೋಗಿದೆ. ಸ್ವೀಟ್ ತಿಂದರೆ ತೊಂದರೆ ಆಗುತ್ತೆ. ಅಮ್ಮ, ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡಿ ಅಮ್ಮ. ಸ್ವೀಟ್ ಅಂತೂ ಸಕ್ಕದಾಗಿದೆ. ವಾವ್, ಮಸಾಲೆ ವಡೆ ಅಂತೂ ಸೂಪರ್ ಆಗಿದೆ. ಚಿಕ್ಕಮ್ಮ ನಿಮಗೆ ಗಂಜಿ ಮಾಡಿಕೊಡ್ಲಾ? ಗಂಜಿ ಕುಡಿಯೋ ಅಂತ ರೋಗ ನನಗೇನು ಬಂದಿದೆ? ಅನ್ನ ಸಾರಿ ಚೆನ್ನಾಗಿ ಕಿತ್ಕೊಂಡು ತಿಂತೀನಿ. ಏನಾಯ್ತಮ್ಮ? ರುಚಿ ನೋಡೋಣ ಅಂತ ಆಸೆ ಆಯ್ತು ಕಣೆ, ಅದಕ್ಕೆ ಒಂದು ಆಂಬಡ ತಿನ್ಬಿಟ್ಟೆ. ನಾವೆಲ್ಲ ತಿನ್ನೋದನ್ನ ನೋಡಿ ಆಸೆ ಆಗಿರ್ಬೇಕು ಅಲ್ಲ? ಹಾಗೇನೂ ಇಲ್ಲ, ಗಮ್ಮ ಅಂತಿತ್ತಲ್ಲ, ಅದಕ್ಕೆ ರುಚಿ ನೋಡೋಣ ಅಂತ. ಯಶೋಧ ಅವರೇ, ನೀವು ಹಲ್ಲಿನ ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗಿತ್ತು. ತೋರಿಸ್ತೀನಿ, ಸದ್ಯಕ್ಕೆ ಮಾತೆ ತಂದಿದ್ದೀನಲ್ಲ. ಹೇಗೂ ನಾಳೆ ವರ್ಷನ ಚೆಕಪ್ ಕರ್ಕೊಂಡೋಗ್ಬೇಕು, ಆವಾಗ ಇದನ್ನು ತೋರಿಸ್ತೀನಿ. ಅಮೃತ, ನಿಮ್ಮ ಚಿಕ್ಕಮ್ಮನಿಗೆ ಇನ್ನೊಂದು ವಡೆ ಹಾಕು. ಆ ಹಲ್ಲು ಇಲ್ಲೇ ಉದುರ್ಲಿ, ನಾಳೆ ಡಾಕ್ಟ್ರಿಗೆ ಫೀಸ್ ಕೊಡೋದಾದ್ರೂ ತಪ್ಪುತ್ತೆ. ಏನೇ ಎಲ್ಲರೂ ನನ್ನ ಆಡ್ಕೋತಿದ್ರೆ ನೀನೇ ಅಂತ ಅಳ್ಕಿಸ್ತಿದ್ಯಾ? ಬೇಗ ಊಟ ಮುಗಿಸು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನಮ್ಮ ಅದು? ಅಮೇರಿಕಾ ವಿಷಯ. ಕೆನಡಾ ಆಯಿತು, ಈಗ ಅಮೇರಿಕಾನ? ಅಮ್ಮ, ಈಗ ತಾನೇ ಕರಣ್ ಕೋಮಲ್ ಒಂದಾಗಿದ್ದಾರೆ, ನನ್ನ ನೆಮ್ಮದಿಯಾಗಿರೋ ಬಿಡು. ಅಯ್ಯೋ, ಅವ್ರ ಅಮೇರಿಕಾ ವಿಷಯ ಅಲ್ಲ ಕಣೆ, ನಿನಗೆ ಸಂಬಂಧಪಟ್ಟಿದ್ದು. ನನಗೆ ಸಂಬಂಧಪಟ್ಟಿದ್ದ? ಏನಮ್ಮ ನೀನು? ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಈ ಸ್ಥಿತಿಲಿ ನಾನು ಅಮೇರಿಕಾಗೆ ಹೋಗೋದಾ? ಶಕುಂತ್ಲಾ ಅತ್ತೆ ನನ್ನ ಪಕ್ಕದಲ್ಲಿರೋ ಮಾಲ್ಗೂ ಕಳಿಸ್ತಿಲ್ಲ. ವರ್ಷ ಸ್ವಲ್ಪ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳೆ. ಇದು ಕೇಳೋ ಅಂತ ಮಾತಾ? ಡೆಲಿವರಿ ಟೈಮಲ್ಲಿ ಯಾರಾದರೂ ನನ್ನ 1000 ಕಿಲೋಮೀಟರ್ ದೂರದ ಅಮೆರಿಕಾಗೆ ಕಳಿಸ್ತಾರಾ? ಅಮ್ಮ, ನಿಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ನಾನು ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ರೆ ಪದೇ ಪದೇ ಯಾಕೆ ತಲೆ ಕೆಟ್ಟಿದೆ ಅಂತಿದ್ಯಾ? ಮತ್ತಿನ್ನೇನು ಹೇಳಿ ಹೇಳು? ಅಲ್ಲೋ ಬಂದರೆ ತಲೆನರ ಲೂಸ್ ಆಗುತ್ತಂತೆ. ಅದು ನಿಜ ಅಂತ ಈಗ ಪ್ರೂವ್ ಆಯಿತು ನೋಡು. ಸುಮ್ಮನೆ ಒಂದು ಪೇನ್ ಕಿಲ್ಲರ್ ನುಗ್ಗಿ ಮಲ್ಕೋ, ಬೆಳಗ್ಗೆ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಲೇ ವರ್ಷ, ನಾವು ನರನೂ ಲೂಸ್ ಆಗಿಲ್ಲ, ತಲೆನೂ ಕೆಟ್ಟಿಲ್ಲ. ಸ್ವಲ್ಪ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಮಕ್ಕಳು ಅಮೇರಿಕಾದಲ್ಲಿ ಹುಟ್ಟಿದ್ರೆ ಅವರು ಅಲ್ಲಿನ ಪ್ರಜೆ ಆಗ್ತಾರಂತೆ. ಅವ್ರಿಗೆ ಅಲ್ಲಿನ ಎಲ್ಲಾ ಸೌಕರ್ಯನೂ ಸಿಗುತ್ತಂತೆ. ತುಸು ಪುಸ್ಸು ಅಂತ ಚೆನ್ನಾಗಿ ಇಂಗ್ಲಿಷ್ ಕಲಿತಾರೆ. ಅಲ್ಲಮ್ಮ, ನಾನು ಡೆಲಿವರಿಗೆ ಅಲ್ಲಿ ತನಕ ಹೇಗೆ ಹೋಗೋಕ್ಕಾಗುತ್ತೆ? ದಿನ ಬೇರೆ ತುಂಬ ಹತ್ರ ಬರ್ತಿದೆ. ಅಮ್ಮ, ಇಲ್ಲೇ ಎಲ್ಲ ಅನುಕೂಲಗಳು ಇದೆಯಲ್ಲ, ನಾವಿಲ್ಲೇ ತಾನೇ ಬದುಕ್ತಿರೋದು. ನನ್ನ ಮಕ್ಕಳು ಇಲ್ಲೇ ಹುಟ್ಲಿ ಬಿಡು. ಇಲ್ಲಿ ಹುಟ್ಟಿದ್ರೆ ಏನೇ ದೊಡ್ಡಸ್ಕೆ ಇರುತ್ತೆ. ಇಲ್ಲಾದ್ರೆ
ಅಮೇರಿಕ ಸೌಲಭ್ಯ ತಾನಾಗೆ ಸಿಗತ್ತೆ. ಅದು ಅಲ್ಲದೆ ನಿಮ್ ಶಕುಂತಲತ್ತೆ ಕಾಟ ಇರಲ್ಲ. ಆಳು ಕಾಳು ತಿಂಡಿ ತೀರ್ಥ ಕಾರು ಬುಲೆಟ್ ಟ್ರೈನು, ಆಹಾ ವೈಭೋಗದ ಜೀವನ, ಸ್ವರ್ಗ ಕಣೇ ಸ್ವರ್ಗ. ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಅಮ್ಮ ಅದೆಲ್ಲ ಆಗೋದೆಲ್ಲ ಹೋಗೋದೆಲ್ಲ, ಸುಮ್ಮನೆ ಯಾಕೆ ಹಗಲ್ಗನ್ಸ್ ಕಾಣ್ತೀಯ? ಅದನ್ನೆಲ್ಲ ಮರ್ತು ಬಿಡು. ವರ್ಷ ಒಂದೇ ಸಾರಿ ಆಗಲ್ಲ ಅನ್ನೋ ತೀರ್ಮಾನಕ್ಕೆ ಬರಬಾರ್ದು ಕಣೆ. ಮೊದಲು ಆ ಶಕುಂತಲಾ ದೇವಿ ಹತ್ರ ಮಾತಾಡು, ಆಮೇಲೆ ನಿನ್ನ ಗಂಡನ ತಲೆ ಕೆಡಿಸು. ಆಗ ಅವನೇ ನಿನ್ನ ಅಮೆರಿಕಕ್ಕೆ ಕಳ್ಸೋಕ್ಕೆ ಒಪ್ಕೋತಾನೆ. ಅಯ್ಯೋ ಅಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ದೇವ ಸಮ ವಟವಟ ಅನ್ಬೇಡ. ಸ್ವಲ್ಪ ಉಪ್ಪಿಸಿ ಮಾಡಿ ದೌಡಕ್ಕೆ ಶಾಖ ಇಟ್ಕೊ, ಸರಿ ಹೋಗುತ್ತೆ. ಹಾಗೆ ಮಾಡ್ತೀನಿ. ನೀನು ಮಾತ್ರ ಅಮೇರಿಕಕ್ಕೆ ಹೋಗೋದನ್ನ ಮರಿಬಾರ್ದು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ವರ್ಷ ಐ ಲವ್ ಯು. ಇದೆಲ್ಲ ಬೇಡ ವಿನಯ್, ನಂಗೆ ಹಿಂಸೆ ಅನ್ಸುತ್ತೆ. ಸಾರಿ. ಸಾರಿ ವಿನಯ್, ಎರಡೆರಡು ಮಕ್ಕಳಲ್ವಾ, ತುಂಬ ಒದಿಯುತ್ತೆ, ಕಿರಿಕಿರಿ ಅನಿಸುತ್ತೆ, ಅದಕ್ಕೆ ಹಾಗಂದೆ. ಪರವಾಗಿಲ್ಲ ವರ್ಷ, ನನಗೆ ಅರ್ಥ ಆಗತ್ತೆ. ಇನ್ನೊಂದು ತಿಂಗಳಲ್ವಾ, ಇದನ್ನೆಲ್ಲ ಸಹಿಸ್ಬಿಡು, ಆಮೇಲೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಆದರೆ ಈ ಒಂದು ತಿಂಗಳೇ ತುಂಬ ಕ್ರುಷಿಯಲ್ ಮೂಮೆಂಟ್, ಯಾವ ಟೆನ್ಷನ್ನು ತಗೋಬಾರ್ದು. ವಿನಯ್, ನಂಗೊಂದು ಚೇಂಜ್ ಬೇಕು ಅನ್ನಿಸ್ತಿದೆ, ಆದರೆ ನೀವು ಆಫೀಸಲ್ಲಿ ತುಂಬ ಬ್ಯುಸಿ. ಇಲ್ಲ ವರ್ಷ, ನಿನ್ನ ಖುಷಿಗಿಂತ ಯಾವುದು ದೊಡ್ಡದಲ್ಲ. ಈ ಟೈಮ್ ಮತ್ತೆ ಬರಲ್ಲ. ನೀನೀಗ ಆದಷ್ಟು ರಿಲ್ಯಾಕ್ಸ್ ಆಗಿರ್ಬೇಕು. ಹೇಳು, ಎಲ್ಲಿಗೆ ಹೋಗೋಣ? ಮೈಸೂರು, ಊಟಿ, ಮಡಿಕೇರಿ, ಕೆಮ್ಮನ್ಗುಂಡಿ ಹೋಗೋಣ? ಜೋಗ್ ಫಾಲ್ಸ್ ಹೋಗೋಣ? ನಿನಗೆ ಯಾವ ಜಾಗ ಇಷ್ಟನೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅದೆಲ್ಲ ಯಾವುದೂ ಬೇಡ. ನನಗೆ ಯಾವುದಾದ್ರೂ ಫಾರಿನ್ ಕಂಟ್ರಿಗೆ ಹೋಗಬೇಕು ಅನ್ನಿಸ್ತಿದೆ, ಅಮೇರಿಕಾಗೆ. ಈ ಸ್ಥಿತಿಲಿ ಅಮೇರಿಕಾ ಹೋಗೋದಾ? ಬೇಡ ವರ್ಷ, ಮಕ್ಕಳು ದೊಡ್ಡವರಾದ್ಮೇಲೆ ಹೋಗ್ಬರೋಣ. ಇಲ್ಲ ವಿನಯ್, ಈಗಲೇ ಹೋದರೆ ಚೆನ್ನ. ವರ್ಷ, ನೀನೀಗ ಪ್ರೆಗ್ನೆಂಟು, ಡೇಟ್ ಬೇರೆ ಹತ್ರ ಆಗ್ತಿದೆ. ಅಷ್ಟೊಂದು ದೂರ ಹೋಗೋದು ತುಂಬ ರಿಸ್ಕು. ಅಂಥ ರಿಸ್ಕ್ ತೊಗೊಳೋಕ್ಕೆ ನಾನಂತೂ ರೆಡಿ ಇಲ್ಲಪ್ಪ. ವರ್ಷ, ತುಂಬ ಹೊತ್ತಾಯ್ತು, ಬಾ ಮಲ್ಕೋ. ನೀವು ಮಲ್ಕೊಳ್ಳಿ ವಿನಯ್, ನಾಳೆ ಅಮ್ಮನ ಜೊತೆ ನಾನು ಚೆಕಪ್ಗೆ ಹೋಗಬೇಕು. ರಿಪೋರ್ಟು ಪ್ರಿಸ್ಕ್ರಿಪ್ಷನ್ ಎಲ್ಲ ತೆಗೆದಿಡಬೇಕು. ಸರಿ, ನಿದ್ದೆ ಕೇಳಬೇಡ, ಬೇಗ ಬಂದು ಮಲ್ಕೋ, ಸರಿನಾ? ಗುಡ್ ನೈಟ್. ಅಮ್ಮನ ಮಾತು ಕೇಳಿಕೊಂಡು ನಾನು ಫೂಲಾದೆ. ಸುಮ್ಮನೆ ಕನಸು ಕಂಡಿದ್ದೇ ಆಯಿತು. ಈ ಸ್ಥಿತಿಲಿ ನನ್ನೊಬ್ಬಳನ್ನೇ ಅಮೇರಿಕಾ ಕಳ್ಸೋಕ್ಕೆ ಯಾರೂ ಒಪ್ಪಲ್ಲ.
ಏನು ಮೂಲ್ಯ ಆಟಾಡಿ ಸಾಕಾಯ್ತಾ? ನಿನಗೆ ನಿಮ್ಮಪ್ಪನ ನೆನಪಾಯ್ತಾ? ಅವ್ರಿಗೆ ನಾನು ನೀನು ನೆನಪೇ ಇಲ್ಲ ಬಿಡು. ಅವ್ರಿಗೆ ಅವ್ರ ವ್ಯವಹಾರ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಕಾಲಕ್ಕೆ ಚಕ್ರ ಕಟ್ಕೊಂಡು ಸುತ್ತುತ್ತಿರ್ತಾರೆ. ರೀ, ಈಗ ನಿಮ್ಮ ಮಗಳು ದೊಡ್ಡೋಳಾಗ್ತಿದ್ದಾಳೆ ರೀ. ಇವಳಿಗೆ ಈಗ ನಿಮ್ಮ ಅಗತ್ಯ ತುಂಬ ಇದೆ ರೀ. ನೀವು ಇವಳನ್ನ ಕೈ ಹಿಡಿದು ನಡೆಸ್ಬೇಕು. ಇವಳನ್ನ ಕೂಸು ಮರಿ ಮಾಡಬೇಕು. ಇವಳನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಪ್ರಪಂಚದ ಅಚ್ಚರಿನೆಲ್ಲ ತೋರಿಸ್ಬೇಕು. ಅದನ್ನೆಲ್ಲ ಇವಳು ಕಳ್ಕೋಬಾರ್ದು ರೀ. ನೀವು ಅಷ್ಟೇ ಇವಳು ತುಂಟಾಟ ಚೇಷ್ಟೆ ಎಲ್ಲನೂ ಕಳ್ಕೊತಿದ್ದೀರ. ಈ ಮುಗ್ಧ ನಗು ಖುಷಿ ಇದನ್ನೆಲ್ಲ ನೀವು ಯಾವಾಗ ನೋಡ್ತೀರಾ ರೀ? ಎಲ್ಲ ಗಂಡಸರು ಹೀಗೆ ಮಕ್ಕಳಾಗೋವರೆಗೂ ಹೆಂಡತಿ ಮಾತು ಕೇಳ್ತಾರೆ. ಆಮೇಲೆ ನಾವು ಲೆಕ್ಕಕ್ಕೆ ಇಲ್ಲ. ಸ್ವಲ್ಪ ದಿನ ಇರಿ, ಇವಳು ಚೆನ್ನಾಗಿ ಮಾತಾಡೋವಾಗಲಿ ನಿಮ್ಮನ್ನ ಎಲ್ಲೂ ಹೋಗಕ್ಕೆ ಬಿಡಲ್ಲ. ಇವಳು ಕೈಯಲ್ಲೇ ಕಟ್ಟಾಕ್ಸ್ತೀನಿ ಅಲ್ವಾ ಮೂಲ್ಯ? ನಿಮ್ಮಪ್ಪನ್ನ ಎಲ್ಲೂ ಹೋಗಕ್ಕೆ ಬಿಡಬೇಡ. ನಿನ್ನ ಮಾತು ಧಿಕ್ಕರಿಸಿ ಅದು ಹೇಗೆ ಹೋಗ್ತಾರೆ ನೋಡೋಣ. ಸರಿ, ಹೊತ್ತಾಯ್ತು, ಮಲ್ಕೊಳ್ಳೋಣ ನಡಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ವರ್ಷ, ಯಾಕಮ್ಮ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಯಶೋದವ್ರೆ, ಯಾಕೆ ಅಳ್ತಾ ಇದ್ದಾಳೆ? ಏನಂತ ಹೇಳಿ ಶಾಂತಲಾ ಅವರೇ, ವರ್ಷನ್ ಹೊಟ್ಟೆಲಿರೋ ಮಕ್ಕಳು ಸರಿಯಾಗಿ ಕೂತಿಲ್ವಂತೆ. ಹೆರಿಗೆ ಕಷ್ಟ ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಸರಿಯಾಗಿ ಕೂತಿಲ್ಲ ಅಂದ್ರೆ ಏನರ್ಥ? ಅದು ಏನು ಅಂತ ಬಿಡಿಸಿ ಹೇಳು. ನನ್ನ ಹೊಟ್ಟೆಯಲ್ಲಿ ಮಕ್ಕಳ ಪೊಸಿಷನ್ ಸರಿ ಇಲ್ವಂತೆ. ವರ್ಷ, ಪ್ರೆಗ್ನೆನ್ಸಿಲಿ ಒಮ್ಮೊಮ್ಮೆ ಹಿಂಗಾಗುತ್ತೆ. ಅದಕ್ಕೆ ಯಾಕೆ ಎದುರ್ಕೊಳ್ತೀಯಾ? ನೋಡು, ಇನ್ನೂ ಟೈಮ್ ಇದೆ. ಅಷ್ಟರೊಳಗೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅತ್ತೆ, ಒಂದೇ ಮಗು ಇದ್ರೆ ಸರಿ ಹೋಗುತ್ತಂತೆ. ಎರಡೆರಡು ಮಕ್ಕಳಿರೋದ್ರಿಂದ ಡೆಲಿವರಿ ಕಷ್ಟ ಆಗುತ್ತೆ ಅಂದ್ರು.